ಏನು ಅಂದಿದ್ದು ನನ್ನ ಏನಂದಿದ್ದು ಏನಂದಿದ್ದು ಹಾಂ ಅನು ಅಂತಿ ಬೇಕಾ ವದೆ ಬೇಕಾ ಏನು ತಂದಿದ್ಯಾ ಸ್ವೀಟು ಚುಪ್ಪಿಸಿ ಅವ್ರ ಅಮ್ಮಂಗೆ ಚಾಕಿ ಅವ್ರ ಅಮ್ಮಂಗೆ ಇದು ಎಲ್ಲ ತಂದವನಿ ಹೆಂಗೆ ಹಚ್ಚಿರು ತೇರ್ತಾ ಟಪ್ ಟಪ್ ಅಂತ ಪೊಟ್ಟು ಎಲ್ಲ ಇಟ್ಬಿಟ್ಟವ್ರ ಇಷ್ಟ ಹೆಂಗ್ ಬಿದ್ದೆ ಹೆಂಗ್ ಬಿದ್ದೆ ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಶನಿವಾರ ಸಂಜೆ ಅಪ್ಪನ ಕರ್ಕೊಂಡು ಬಂದರು ಅಮ್ಮ ತಾಯ್ತ ಕಟ್ಟಿಸ್ಕೊಂಡು. ನನಗೆ ಶನಿವಾರ ಬೆಳಗ್ಗೆಯಿಂದನೂ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ತುಂಬಾ ತಲೆನೋವು, ಒಂಥರ ಸುಸ್ತು. ನನಗೆ ನೋಡ್ಬೋದು ನೀವು, ನಾನು ನೋಡಿದ್ರೆ ಗೊತ್ತಾಗುತ್ತೆ, ಸಖತ್ ಹುಷಾರಿಲ್ದಿರೋ ಥರನೇ ಆಗಿಬಿಟ್ಟಿತ್ತು. ಆದರೆ ಸಂಜೆ ಅವನ್ನ ನೋಡಿದ ತಕ್ಷಣ ತುಂಬಾ ಏನೋ ಒಂಥರ ಖುಷಿ ಆಗೋಯ್ತು, ಏನೋ ಒಂಥರ ಎನರ್ಜಿ ಬಂದಿರೋ ಥರ ಆಗೋಯ್ತು ಅಂತಲೇ ಹೇಳ್ಬೋದು. ಊರಲ್ಲಿ ಏನೋ ಬಿದ್ದುಬಿಟ್ಟಿದ್ದಂತೆ, ಹಾಗಾಗಿ ಊಟ ಮಾಡ್ತಾ ಇರಲಿಲ್ಲ ಸರಿಯಾಗಿ, ರಚ್ಚೆ ಜಾಸ್ತಿ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಹಾಕಿಸ್ಕೊಂಡು ತಾಯ್ತ ಎಲ್ಲ ಕಟ್ಟಿಸ್ಕೊಂಡು ಕರ್ಕೊಂಬಂದರು. ಚುಚ್ಚಿ ಮಾಡ್ತಾ ಇದ್ದ, ಅದು ಅಂಬ ಅಲ್ವಾ, ಅದಕ್ಕೆ ಮಾಡ್ತಾ ಇದ್ದ. ಅದು ಅಷ್ಟೇ ಎಲ್ಲ ಹುಚ್ಚೆ ಹಬ್ಬ ಎಲ್ಲ ಥರದ ಮಾತು ಆಡೋದು ಕಲ್ತ್ಬಿಟ್ಟಿದ್ದಾನೆ ನನ್ನ ಮಗ. ಒಂದು ನಿಮಿಷ ಸುಮ್ಮನಿರಲ್ಲ, ವಟ 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 ಏನಾದರೂ ಹೇಳ್ತಾನೆ ಇರೋದು. ಅವ್ನು ಸುತ್ತಮುತ್ತ ಏನು ನಡೆದ್ರು ಅದನ್ನೆಲ್ಲ ಹೇಳೋದು. ಆಮೇಲೆ ಅಲ್ಲಿ ಅವ್ರ ಅಮ್ಮಮ್ಮ ಏನೋ ಊಟ ಮಾಡಲಿಕ್ಕೆ ಹೊಡೆದ್ರಂತೆ, ಅದನ್ನು ಹೇಳೋದು. ಬಂದು ಅವ್ರ ಅಪ್ಪಂಗೆ ಹೇಳ್ತಾ ಇಲ್ಲ, ನಾನು ಎಷ್ಟೇ ಕೇಳಿದ್ರು ಅವ್ರ ಅಮ್ಮಮ್ಮನ ನೋಡೋದು ಭಯ ಬಿದ್ದು ಹೇಳ್ತಾ ಇಲ್ಲ. ಆಮೇಲೆ ನೈಸ್ ಮಾಡಿದ್ಮೇಲೆ ಹೇಳ್ತಾ ಇದ್ದಾನೆ, ಅನ್ನ ತಿಂದಿಲ್ಲ ಅಂತ ಅಮ್ಮಮ್ಮ ಹೊಡೀತು ಅಂತ ಹೇಳ್ತಾ ಇದ್ದ. ಸೊ ಹೀಗೆ ಅವ್ರ ಅಪ್ಪನ ಹತ್ರನೂ ಕೂಡ ಒಂದು ಸ್ವಲ್ಪ ರೇಗಿಸ್ಕೊಂಡು ಮಾತಾಡಿಸ್ಕೊಂಡು ಅಲ್ಲೇ ಇದ್ವಿ. ಆಮೇಲೆ ನೋಡಬೇಕು, ಅವನೇ ಇಳಿದ್ಬಿಟ್ಟು ಅವ್ರ ಅಪ್ಪ ಕೆಲಸ ಮಾಡ್ತಾಯಿದ್ರಲ್ಲ, ಹಾಗಾಗಿ ಅವನೇ ಹೆಲ್ಪ್ ಮಾಡ್ತಾ ಇದ್ದಾನೆ ಎಲ್ಲ ಎತ್ಕೊಡೋದು. ಇನ್ನೇನು ಕೊನೆಗೆ ಹೋಗಿ ಅಪ್ಪ ತಗೋ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಎತ್ತಿ ಕೊಡ್ತಾ ಇದ್ದ ಮಿಷಿನ್ಗೆ ಹಾಕೋಕ್ಕೆ. ಆಮೇಲೆ ನಾನೇ ಮಿಷಿನ್ಗೆ ಹಾಕ್ತೀನಿ ಅದನ್ನು ಅಂತ ಹೇಳ್ಬಿಟ್ಟು ಒಂದು ಕಡ್ಡಿ ಎತ್ಕೊಂಡು ತೊಗೊಂಡೋಗಿ ಮಿಷಿನ್ ಒಳಗೆ ಹಾಕ್ತಾಯಿದ್ದ. ನಿನ್ಗಾಗಲ್ಲಪ್ಪ, ಆಮೇಲೆ ಮಿಷಿನ್ ಆನಲ್ಲೈತೆ ಬಾರಪ್ಪ ಅಂತ ಕರೆದ್ರು ಬಿಡ್ತಾಯಿಲ್ಲ. ಆಮೇಲೆ ಸ್ವಿಚ್ ಆಫ್ ಮಾಡಿದ್ರು ಅದನ್ನು. ಆಮೇಲೆ ಹೋಗಿ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕಡ್ಡಿ ಎತ್ಕೊಂಡೋಗಿ ಬಗ್ ನೋಡ್ತಾಯಿದ್ದ, ಅದು ಆಫ್ ಆಗೈತೋ ಆನ್ ಆಗೈತೋ ಅಂತ ಹೇಳ್ಬಿಟ್ಟು ಬಗ್ ನೋಡಿಬಿಟ್ಟು ಆಮೇಲೆ ಕಡ್ಡಿ ಎತ್ಕೊಂಡೋಗಿ ಅದರೊಳಗೆ ಹಾಕಕ್ಕೆ ಹೋಗ್ತಾಯಿದ್ದ. ನೋಡ್ಬೋದು, ಮಕ್ಳಿಗೆ ನಾವೇನಾದರೂ ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅವ್ರಿಗೂ ಹೆಲ್ಪ್ ಮಾಡಬೇಕು, ನಾನು ಏನಾದರೂ ಕೈ ಹಾಕಬೇಕು ಅನ್ನೋದು ಇವಾಗಿಂದನೇ ಹೇಳ್ಕೊಟ್ರೇ ಬರೋದು. ಸೊ ಅವನು ಅವ್ರ ತಂದೆ ಮಾಡೋದನ್ನ ನೋಡ್ತಾನೇ ಇದ್ದ. ಆಮೇಲೆ ಅವ್ನಿಗೋಗಿ ಅದೇನು ಅನ್ನಿಸ್ತು ಗೊತ್ತಿಲ್ಲ, ತಗೊಂಡೋಗಿ ಅದನ್ನೆಲ್ಲ ಎತ್ಕೊಟ್ಟು ಬಳ್ದು ಅದನ್ನೆಲ್ಲ ಮಾಡೋದು, ಅಲ್ಲಿರೋದೆಲ್ಲ ಕಸ ಎಲ್ಲ ಎಳಿಯೋದು ಇದೆಲ್ಲ ಮಾಡ್ತಾಯಿದ್ದ. ಅದಾದಮೇಲೆ ಕರ್ಕೊಂಬಂದು ನಾನು ಮೆಹಂದಿ ಪ್ರಾಕ್ಟೀಸ್ ಮಾಡ್ತಾಯಿದ್ನಲ್ಲ, ಅದನ್ನು ನೋಡ್ಬಿಟ್ಟ. ಹಾಗಾಗಿ ಅವ್ನ ಕೈಗೆ ಹಾಕಿಸ್ಕೊಬೇಕು ಅಂತೇಳಿ ಅವ್ನ ಕೈಗೆ ಹಾಕಿಸ್ಕೊಂಡ. ಈ ಥರ ಅವ್ನ ಪುಟ್ಟ ಕೈಗೆಲ್ಲ ಹಿಂಗೆ ಒದ್ದಾಡ್ತಾ ಇದ್ದಾನೆ, ಹೆಂಗಂದ್ರೆ ಹಂಗೆ ಡಿಸೈನ್ ಬಂದರೂ ಕಿಸಿತಾ ಇದ್ದ. ಚೆನ್ನಾಗಿ ಬಂದೈತೆ, ಸೂಪರಾಗಿ ಬಂದೈತೆ ಅಂತೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅವನೇನು ಮಾಡ್ದೆ ಅಂದರೆ ತಿರ್ಗಾ ಹೋಗಿ ಇನ್ನೊಂದು ಕೋನ್ ಎತ್ಕೊಂಬಂದು ಅಮ್ಮಮ್ಮಂಗೆ ಬಿಡಿಸು ಅಂತ ಹೇಳ್ಬಿಟ್ಟು ಎತ್ಕೊಂಬರ್ತಾಯಿದ್ದ. ಎಲ್ಲ ಲಾಸ್ಟಿಗೆ ಅಂತೂ ಕಚಾಪಿಚಿ ಮಾಡ್ಕೊಂಡು ಬಟ್ಟೆನೇ ಹಾಳು ಮಾಡ್ಕೊಂಡ ಅಂತಲೇ ಹೇಳ್ಬೋದು. ಅಂದರೆ ಮಕ್ಳ ಕೈಯಲ್ಲಿ ಜಾಸ್ತಿ ಉಳಿಯಲ್ಲ ಅಲ್ವಾ. ಒಂಥರ ಅವನೇನಂದರೆ ಹುಡುಗಿ ಥರನೇ ಹೇಳ್ಬೋದು, ನಂಗೆ ಹೆಣ್ಮಗುನೇ ಆಗಬೇಕಾಗಿತ್ತೇನೋ. ಎಲ್ಲನೂ ಅಷ್ಟೇ, ನಾನು ಏನೇ ಒಂದು ರೆಡಿ ಆದರೂ ಕೂಡ ಎತ್ಕೊಂಡು ರೆಡಿ ಆಗೋಕ್ಕೆ ಹೋಗೋದು. ನಾನು ಮೆಹಂದಿ ಏನಾದರೂ ಆಗ್ತಾಯಿದ್ರೆ ಇವಾಗ ಮೆಹಂದಿ ಹಾಕ್ಸ್ಕೊಳ್ಳೋದು, ಬಳೆ ಹಾಕ್ಕೊಂಡ್ರೆ ನನಗೆ ಚೊಮ್ಮುಗೆ ಬಳೆ, ಚೊಮ್ಮುಗೆ ಬೊಟ್ಟು ಅಂತ ಹಿಂಗೆಲ್ಲ ಕೇಳೋದೆಲ್ಲ ಮಾಡ್ತಾ ಇರ್ತಾನೆ. ನಾನು ಹೇಳಿದ್ರೆ ನೀನು ಹುಡ್ಗ ಹಾಕೋಣು ಅದೆಲ್ಲ ಹಾಕ್ಕೊಬಾರ್ದು ಅಂದರೆ ಇಲ್ಲ, ಚೊಮ್ಮುಗೆ ಅಂತ ಹೇಳ್ಬಿಟ್ಟು ಓಡೋಗ್ತಾನೆ. ಈ ಥರ ಅಂದರೆ ಬಿಡ್ತಾ ಇಲ್ಲ ಅವನು, ಅದನ್ನು ಒರೆಸ್ಬೇಕು, ಬಟ್ಟೆಗೆ ಹೋಗಿ ಒರೆಸ್ಬೇಕು ಅಂತ ಓಡೋಗ್ತಾ ಇದ್ದಾನೆ. ನಮ್ಮಮ್ಮ ಬಿಡ್ತಾಯಿಲ್ಲ, ಒರೆಸ್ಬೇಡ ಕಣೋ, ಸುಮ್ಮನಿರೋ, ಬೇಡ ಕಣೋ ಅಂತ. ಆಮೇಲೆ ಅಮ್ಮಮ್ಮಂಗೆ ಬಿಡಿಸು ಅಂತ ಹೇಳ್ಬಿಟ್ಟು ಒಂದು ಕೋನ್ ತೊಗೊಂಬಂದು ಕೊಟ್ಟ.
ಬಿಡಿಸು ನನಗೆ ಅಂತ ಹೇಳ್ಬಿಟ್ಟು. ನನಗೆ ಒಂಥರ ಸುಸ್ತಾದಂಗೆ ಆಗ್ಬಿಟ್ಟಿತ್ತು, ಸಿಕ್ಕಾಪಟ್ಟೆ ತಲೆನೋವು. ಆದರೆ ಏನು ಮಾಡೋದು, ಮಗ ಬಂದಿದ್ದಾನೆ, ಸುಮ್ಮನೆ ಇದನ್ನು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ನನಗೆ ಬೇಜಾರಾಗ್ಬಿಡುತ್ತೆ. ಇನ್ನು ಬಂದಿರ್ತಾನೆ, ತಿರ್ಗಾ ಹೊರ್ಟೋಗ್ಬಿಡ್ತಾನೆ ನಾಳೆ, ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅವನ ಜೊತೆನೇ ಆಟ ಆಡಿಕೊಂಡು ಅವ್ರ ಅಮ್ಮಮ್ಮಂಗೂ ಕೂಡ ಒಂದು ಹ್ಯಾಂಡ್ಗೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಒಂದು ಡಿಸೈನ್ನ, ಅದನ್ನು ಹಾಕಿದೆ. ನೋಡಿಬಿಟ್ಟು ಅಮ್ಮಮ್ಮ ನಂದು ಚಿಕ್ಕದು ನಿಂದು ದೊಡ್ಡದು ಅಂತ ಇದನ್ನು ಹೇಳ್ತಾ ಇದ್ದ. ಹಾಗೆ ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಪ್ರವೀಣ್ ಅವರು ಚಿಕನ್ ಶಾಪ್, ಮಾಮೂಲಿ ಸಂಡೇ ಆಗಿರೋದ್ರಿಂದ ಅವರು ಶಾಪ್ ಓಪನ್ ಮಾಡಿದ್ರು. ಹಾಗಾಗಿ ಅಲ್ಲಿದ್ದರು. ನಾನು ಹಸುಗಳಿಗೆ ಮೇವು ಹಾಕೋಣ ಅಂತ ಹೇಳ್ಬಿಟ್ಟು ಬಂದೆ. ಅವನು ಓಡಿ ಬಂದ ಹಿಂದೆಗಡೆನೇ, ಏನು ಮಾಡ್ತಾರೆ ನಮ್ಮಮ್ಮ ನೋಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಎಲ್ಲ ಒಳಗಡೆನೇ ಕಟ್ಟಾಕಿದ್ವಲ್ಲ, ಸಗಣಿ ಎಲ್ಲ ಎತ್ತಾಕ್ಬಿಟ್ಟು ಅಲ್ಲೆಲ್ಲ ನೆನ್ನೆನೇ ಒಡೆದಿಕ್ಕಿದ್ರಲ್ಲ, ಅದನ್ನೇ ಮೇವನ್ನ ಮೂರಕ್ಕೂ ಎರಡೆರಡು ಸತಿ ಆಗಿ, ನನಗೆ ಜಾಸ್ತಿ ಎತ್ತಕ್ಕೂ ಆಗಲ್ಲ, ಅದು ಒಂದೇ ಸತಿ. ಪ್ರವೀಣವರಾದರೆ ಒಂದೇ ಸತಿ ಹಾಕ್ಬಿಡ್ತಾರೆ, ನಾನಾದರೆ ಒಂದು 2 ಸತಿ ಓಡಾಡ್ಬಿಟ್ಟು ಹಾಕಬೇಕಾಗತ್ತೆ. ಯಾಕಂದರೆ ಕಮ್ಮಿ ಹಾಕಿದ್ರು ಆಮೇಲೆ ತಿರ್ಗಾ ಬಡ್ಕೊಳ್ಳುತ್ತೆ ಅದು. ಹಾಗಾಗಿ ಒಂದೇ ಸತಿ ಎರಡೆರಡು ಇದನ್ನು ಹಾಕ್ತೆ. ನನ್ನ ಮಗ ಆ ಕಡೆಯಿಂದ ಈ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದ. ಆಮೇಲೆ ಅವನು ಕೂಡ ಹೆಲ್ಪ್ ಮಾಡೋಕ್ಕೆ ಬಂದ. ಅದನ್ನ ಎಳಿಯೋಕ್ಕೆ ಅದು ಸ್ವಲ್ಪ ಒದ್ದೆ ಇತ್ತಲ್ಲ ಜೋಳದ್ದು, ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟ. ನಾನು ಹಾಕಲ್ಲಪ್ಪ ಅಂತ ಹೇಳ್ಬಿಟ್ಟು ಓಡೋದ. ಆ ಕರು ಹತ್ರ ಹೋಗಿ ಮಾತಾಡ್ಸೋಕ್ಕೂ ಭಯ ಪಡ್ತಾ ಇದ್ದ ನನ್ನ ಮಗ. ನೆನ್ನೆನೂ ಹೋದ, ಹತ್ರ ಹೋಗಲಿಲ್ಲ. ಯಾಕಂದರೆ ಅದು ಎದ್ದು ನಿಂತ್ಕೊಳ್ಳುತ್ತಲ್ಲ, ಇವಾಗ ಅದು ಗಾಬರಿ ಪಡುತ್ತೆ. ಯಾರಾದರೂ ಹೋದರೆ ಗಾಬರಿ ಪಟ್ಟಂಗಾಗಿ ಅದು ಎದ್ದು ನಿಂತ್ಕೊಂಡು ಒದ್ದಾಡುತ್ತೆ. ಅವ್ನಿಗದು ಭಯ ಆಗ್ಬಿಟ್ಟು ಎಲ್ಲಿ ನನ್ನನ್ನು ದುಕ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ಹೋಗಲೇ ಇಲ್ಲ ಕೊನೆಗೂ ಅವನ ಹತ್ರ. ಆಮೇಲೆ ಅವ್ನು ಮಾಮೂಲಿ ಇದೆಯಲ್ಲ ದೊಡ್ಡ ಸೈಕಲ್ಲು, ಅಲ್ಲಿ ಊರಲ್ಲೆಲ್ಲ ಮಕ್ಕಳು ಸೈಕಲಲ್ಲೇ ಚೆನ್ನಾಗಿ ಆಟಾಡ್ತಾರಂತೆ, ಈ ಥರ ಸೈಕಲ್ಲು. ಅವನಿಗೆ ಒಂಥರ ಬೇಜಾರಂತೆ, ಈ ಸೈಕಲ್ ಕೊಟ್ಟು ಕಳಿಸು ಅಂತ ಹೇಳ್ತಾನೆ ಇದ್ದ. ನಾನು ಬೇಡಪ್ಪ, ಅಲ್ಲೆಲ್ಲ ರೋಡು ಬೇರೆ ಇದಾಗುತ್ತೆ, ಇಲ್ಲಿ ಬಂದು ಆಟಾಡಿ ಸುಮ್ಮನಿರು ಅಂತ ಹೇಳ್ಬಿಟ್ಟು ಇಲ್ಲೇ ಆಟಾಡಿಸ್ತಾ ಇದ್ರು ಅಮ್ಮನೇ. ನಾನಿಲ್ಲಿ ಬೀಟ್ರೂಟ್ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ನಾಷ್ಟ ಮಾಡಿಕೊಡೋಣ ಅಂತೇಳಿ, ಇನ್ನು ಅವರು ಹೋಗ್ತೀನಿ ಅಂತ ಹೇಳಿದರು. ಒಂದು 11-11:15 ಹೋಗ್ತೀನಮ್ಮ, ಅಲ್ಲಿ ರಾಗಿ ಹಾಕಿದ್ದೀವಲ್ಲ ಅದು ಎಲ್ಲ ಕಳೆ ಕೀಳಬೇಕು, ಬಂದುಬಿಡ್ತಾರೆ ಟ್ರ್ಯಾಕ್ಟ್ರು. ಇನ್ನೊಂದು ಸತಿ ಹಾಕಿದ್ದಾರಂತೆ, ಚೆನ್ನಾಗಿ ಬಂದಿದೆಯಂತೆ. ಹಾಗಾಗಿ ಕಳೆ ಎಲ್ಲ ಕಿತ್ತಾಕ್ರೆ ಇನ್ನೂ ಚೆನ್ನಾಗಿ ಬರುತ್ತಲ್ಲ, ಹಾಗಾಗ್ಬಿಟ್ಟು ಸುಮ್ಮನೆ ನಾನು ಹೋಗ್ತೀನಿ, ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಅಂದರು. ಹಾಗಾಗಿ ನಾಷ್ಟನ ಮಾಡ್ತಾಯಿದ್ದೆ. ಚಪಾತಿ ಮಾಡಿಬಿಟ್ಟು ಬೀಟ್ರೋಟ್ ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತೊಳಗೆ ಈಚೆಗಡೆ ಬೇಡ ಒಳಗೆ ಆಟಾಡು ಅಂತ ಹೇಳಿದ್ದಕ್ಕೆ ಅವ್ರ ಅಮ್ಮಮ್ಮನ ಜೊತೆ ತಿರುಗಿಸೋದು. ಅದು ಮೊದಲು ತಿರುಗಿಸ್ತಾ ಇದ್ದ, ಇವಾಗ ಅದು ರೂಢಿ ತಪ್ಪೋಗ್ಬಿಟ್ಟಿದೆಯಲ್ಲ, ಹಾಗಾಗಿ ಅವ್ರ ಅಮ್ಮಮ್ಮನ ಕೈಲೇ ತಿರುಗಿಸ್ಕೊಳ್ತಾ ಇದ್ದ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಅವರು ಕೂಡ ಬಸ್ ಬರುತ್ತೆ 11 ಗಂಟೆ, ನಮ್ಮೂರಿಗೆ ಬಸ್ ಬರುತ್ತೆ, ಅದೇ ಕೊನೆ ಬಸ್ 11 ಗಂಟೆಗಿರೋದು. ಹಾಗಾಗಿ ಅವನು ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ರ ಅಪ್ಪನ ಹತ್ರ ಕರ್ಕೊಂಡೋಗಿ ಬಾಯ್ ಮಾಡ್ತಾಯಿದ್ರು. ಅವರಪ್ಪ ಚಿಕನ್ ಶಾಪಲ್ಲಿದ್ದರೆ ಬಾಯ್ ಮಾಡೋಕ್ಕೆ ಇದನ್ನು ಮಾಡ್ತಾಯಿದ್ದ. ಆಮೇಲೆ ಅವ್ರ ಅಪ್ಪ ದುಡ್ಡು ಕೊಟ್ಟರೆ ಬೇಡ ಅಂತಲೇ ಇಲ್ಲ, ಹೋಗಿ ಈಸ್ಕೊಂಡು ಸೀದಾ ಹೋಯ್ತಾವನೇ. ಏನು ಬೇಕು ಬೇಡ ಏನೂ ಇಲ್ಲ, ಬಾಯ್ನೂ ಮಾಡಲಿಲ್ಲ. ಆಮೇಲೆ ಹೇಳಿ ಮಾಡಿಸ್ದೆ. ಅವನೇನು ಆ ಥರ ಇವಾಗ ಅಭ್ಯಾಸ ಆಗಿದೆಯಲ್ವಾ, ಹಾಗಾಗಿ ಅವ್ನು ನಾವೇ ಬೇಕು ಅಂತಲೇ ಕೇಳಲ್ಲ. ಅವ್ರ ಅಮ್ಮಮ್ಮ ಒಬ್ಬರಿದ್ರೆ ಸಾಕು ಅವನಿಗೆ, ಫುಲ್ಲು ಜೋಶಾಗಿ ನೋಡ್ಬೋದು ಹೆಂಗೆ ಹೋಗ್ತಾ ಇದ್ದಾನೆ. ಹೋಗ್ತೀವಿ ಬಸ್ಸು ಆಟೋ ಅಂದಿದ ತಕ್ಷಣ ಏನು ಕೇರ್ ಮಾಡಲ್ಲ, ಹೋಯ್ತಾ ಇರೋದೇನೆ. ಇಷ್ಟು ಬೇಗ ಆಗೋಯ್ತಲ್ಲ ಟೈಮು ಅಂತ ಅನಿಸ್ತಾಯಿತ್ತು, ಬೇಜಾರು ಅನಿಸ್ತಾಯಿತ್ತು. ಅಮ್ಮ ಹುಷಾರಿಲ್ದಂಗೆ ಆದರೆ ಜಾಸ್ತಿ ಕೆಲಸ ಮಾಡಬೇಡಮ್ಮ ಅಂತೆಲ್ಲ ಹೇಳ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಾಡ್ಕೊತೀನಿ ಅಷ್ಟೇ. ಸೊ ಅವನು ಮುತ್ಕೊಡು ಅಂದರೆ ಮುತ್ಕೊಡ್ಲಿಲ್ಲ. ಆಮೇಲೆ ಬಸ್ ಬಂದ್ಬಿಡುತ್ತೆ, ಕೊಡಪ್ಪ ಅಂದಿದ ತಕ್ಷಣ ಮುತ್ಕೊಟ್ಟ. ಇನ್ನೊಂದು ಕಡೆ ಕೊಡು ಅಂದರೆ ಕೊಡಲಿಲ್ಲ. ಬಸ್ಸು ಅಲ್ಲೇ ಸ್ಟಾಪ್ ಮಾಡ್ತಾರೆ, ನಾನು ಹೋಗಬೇಕು ಅಂತ ಹೇಳ್ತಾ ಇದ್ದ, ಅಲ್ಲೇ ಸ್ಟಾಪ್ ಕೊಡ್ತಾರೆ ಅಂತ. ಕರೆಕ್ಟಾಗಿ ನಮ್ಮೂರು ಬಸ್ಸು ಕೂಡ ಬಂತು, ಹತ್ತಿಸ್ದೆ ಅಲ್ಲಿ. ಆಮೇಲೆ ಊರಿಗೆ ಹೋಗಿ ಕಾಲ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಮನೆಗೆ ಬಂದು ನನಗೇನಾಗೋಯ್ತು ಅಂದರೆ ಫುಲ್ಲು ಸುಸ್ತು ಥರ ಆಗಿಬಿಟ್ಟು ಮಲ್ಕೊಂಡ್ಬಿಟ್ಟೆ ಒಂದು 2 ಅವರು. ನಿಜವಾಗ್ಲೂ ಎಚ್ಚರಿಕೆನೇ ಆಗಲಿಲ್ಲ. ಆಮೇಲೆ ಎದ್ದು ನೋಡ್ತೀನಿ, ಈಚೆಗಡೆ ಮಳೆ ಬರೋ ಥರ ಇತ್ತು, ಅಂದರೆ ಹನಿ ಥರ ಬಂತು. ಮಳೆ ಏನು ಜೋರಾಗಿ ಬರಲಿಲ್ಲ. ಆನಂತರ ಸ್ವಲ್ಪ ಇವತ್ತು ಭಾನುವಾರ ಆಗಿರೋದ್ರಿಂದ ವಾರ ಮಾಡಬೇಕಲ್ವ, ಬೆಳಗ್ಗೆನೂ ಮಾಡೋಕ್ಕಾಗಲಿಲ್ಲ, ಅವ್ರನ್ನ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸತಿ ಎಲ್ಲನೂ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು, ಪಾತ್ರೆಗಳೇನೇನಿತ್ತು ಅದೆಲ್ಲ ತೊಳೆದು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲು ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಬೇರೆ ದಿವಸ ನಾವು ಪ್ರತಿ ದಿವಸ ಮನೇಲಿದ್ದರೆ ಮಾಡ್ಕೊಳ್ತಾ ಇರ್ಬೋದು, ಇವಾಗ ಅಲ್ಲಿಗೆ ಬೇರೆ ಹೋಗ್ಬೇಕಲ್ಲ ಬೇಗನೆ. ಹಾಗಾಗಿ ಡೀಪ್ ಕ್ಲೀನ್ ಅನ್ನೋದು ನಾನು ಭಾನುವಾರನೇ ಮಾಡ್ಕೊತೀನಿ, ನನಗೆ ಆವಾಗಲೇ ಸಮಾಧಾನ ಆಗೋದು.
ಏನೋ ಬೆಳಗ್ಗೆನೇ ಎದ್ದು ಪೂಜೆ ಮಾಡಬೇಕು, ಅದು ಒಳ್ಳೆಯದು ಅಂತಲೇ ಹೇಳ್ತಾರೆ. ಆದರೆ ನನಗೆ ಮನೆಯೆಲ್ಲ ಗಲೀಜಾಗಿ ಇಟ್ಕೊಂಡು ಬೆಳಗ್ಗೆ ನಾವು ಸುಮ್ಮನೆ ಮೇಲೆ ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು ಪೂಜೆ ಮಾಡಿದ್ರೆ ನನಗೆ ಆ ಥರ ಇಷ್ಟ ಆಗಲ್ಲ. ಹಾಗಾಗಿ ಎಷ್ಟೊತ್ತೇ ಆದರೂ ಪರವಾಗಿಲ್ಲ, ಸಂಜೆ ಅರ್ಧ ಗಂಟೆ ನಾವು ಕೂತ್ಕೊಂಡು ಪೂಜೆ ಮಾಡಿದ್ರು ನೆಮ್ಮದಿಯಾಗಿರಬೇಕು ಅಷ್ಟೇ ನನಗೆ. ಅದರಲ್ಲೂ ಮನೆಯೆಲ್ಲ ನೀಟಾಗಿರಬೇಕು ಅಂತಲೇ ನನಗೆ. ಹಾಗಾಗಿ ಎಷ್ಟೋ ಜನ ಹೆಣ್ಮಕ್ಳು ಹಾಗೇ ಇರ್ತಾರೆ, ಅವ್ರಿಗೂ ಕೂಡ ಆ ಥರ ಇಷ್ಟ ಆಗಲ್ಲ. ಎಲ್ಲ ಕ್ಲೀನ್ ಮಾಡಿಕೊಂಡು ಏನು ಮಾಡ್ತಾರೆ ಅಂದರೆ ಕೆಲವರು ಒಂದು ದಿವಸ ಮುಂಚೆನೇ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗಿನ ಜಾವ ಎದ್ದು ಪೂಜೆನ ಮಾಡ್ತಾರೆ. ಆದರೆ ನನಗೆ ಆ ಥರ ಟೈಮ್ ಸಿಕ್ಕಿದ್ರೆ ನಾನು ಮೊದಲು ಆ ಥರ ಮಾಡ್ಕೊಳ್ತಾ ಇದ್ದೆ, ಇವಾಗ ಆ ಥರ ಮಾಡೋಕ್ಕಾಗಲ್ಲ. ಹಾಗಾಗಿ ಭಾನುವಾರದ ಹೊತ್ತು ಎಷ್ಟಾಗುತ್ತೋ ಅಷ್ಟು ಡೀಪ್ ಕ್ಲೀನ್ ಮಾಡಬೇಕು. ಹಾಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಹತ್ತತ್ರ ಬರ್ತಾ ಇದೆ ಅಲ್ವಾ, ಅದಕ್ಕಂತೂ ಇನ್ನೂ ಡೀಪ್ ಕ್ಲೀನ್ ಮಾಡಬೇಕು. ಹಾಗಾಗಿ ಇವಾಗ ಮೇಲೆ ಮಾತ್ರ ಕ್ಲೀನ್ ಮಾಡಿಕೊಂಡು ನಾನು ನೆಲ ಎಲ್ಲ ಒರೆಸ್ಕೊಂಡು ಕಸ ಎಲ್ಲ ಗುಡಿಸಿ ಆನಂತರ ಇನ್ನೊಂದು ಸತಿ ನೆಲ ಒರೆಸ್ಬಿಟ್ಟು ನೀಟಾಗಿ ಪೂಜೆನ ಮಾಡಿಕೊಂಡೆ ಸಿಂಪಲ್ಲಾಗಿ. ಯಾವಾಗಲೂ ಭಾನುವಾರದ ಹೊತ್ತು ಇದೇ ಥರನೇ ನಾನು ಮಾಡೋದಲ್ವಾ, ಹಾಗಾಗಿ ಪೂಜೆನ ಮಾಡಿಕೊಂಡೆ. ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೂ ಪ್ರಿಪ್ರೇಷನ್ ಅನ್ನೋದೇ ಮಾಡಿಲ್ಲ, ಯಾಕಂದರೆ ನಂದು ಮಂತ್ಲಿ ಸೈಕ್ಲಿಂಗ್ ಬೇರೆ ಇದೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದೊಂದೇ ಕ್ಲೀನಿಂಗು, ಶಾಪಿಂಗು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲನೂ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೀನಿ. ಯಾಕಂದರೆ ಏನೇ ಒಂದು ಪೂಜೆ ಮಾಡ್ತೀವಿ ಅಂದರೆ ಅದಕ್ಕೂ ಮಡಿ ಅನ್ನೋದೊಂದು ಇರುತ್ತೆ ಅಲ್ವಾ, ಹಾಗಾಗಿ ಅಷ್ಟೇ. ಅದನ್ನು ಕೂಡ ಶೇರ್ ಮಾಡ್ತೀನಿ. ಹಾಗೆ ನೀವೆಲ್ಲ ಯಾರಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಸಂಜೆ ಅವರೆಲ್ಲ ಹಾಲು ಕರೆದು ಹಾಲು ಹಾಕ್ತಾಯಿದ್ರು, ನಾನು ಕೂಡ ಎಲ್ಲ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಪೂಜೆ ಎಲ್ಲ ಮುಗೀತು, ತುಂಬ ಸಿಂಪಲಾಗಿ ಪೂಜೆ ಎಲ್ಲ ಮಾಡಿದೆ. ಇವಾಗ ಅಡುಗೆ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಬೆಳಗ್ಗೆ ಚಪಾತಿ ಎಲ್ಲ ತಿಂದಿದ್ವಲ್ಲ, ಹಾಗಾಗಿ ರೈಸ್ ಏನಾದರೂ ಮಾಡೋಣ ಅಂತ. ಅಂದರೆ ಇವಾಗ ಸ್ವಲ್ಪ ರಸಮ್ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತ ಅದನ್ನೇ ಮಾಡ್ತೀನಿ. ಬೇಗನೂ ಆಗುತ್ತೆ, ಹಾಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿದೆ. ಅಂದರೆ ಡೈಲಿ ಮನೆ ಕ್ಲೀನ್ ಮಾಡ್ತಾಯಿದ್ರೆ ಏನೋ ಒಂದ್ಸಲ ನಾವು ವಾರದ ದಿವಸ ಅಂದರೆ ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾರ ಮಾಡಬೇಕು. ನನಗದೇನೋ ಒಂಥರ ಸಮಾಧಾನ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು. ಆಮೇಲೆ ಚೇರ್ ಮೇಲೆ ಇನ್ನೂ ಬಟ್ಟೆಗಳು ಹಾಗೇ ಇದೆ, ಅದನ್ನು ಮಡಚಿಟ್ಟಿಲ್ಲ ನಾನು. ಅಂದರೆ ಸ್ವಲ್ಪ ಇದ್ದಂಗೆ ಮಿಷಿನ್ಗೆ ಹಾಕ್ಬಿಡ್ತೀನಲ್ವಾ, ಹಾಗಾಗಿ ಅದನ್ನು ಒಂದೊಂದು ಮರ್ಚಿಡೋಕ್ಕಾಗಿಲ್ಲ ಅಂದರೆ ಅಲ್ಲೇ ಇರುತ್ತೆ. ಬೆಳಗ್ಗೆ ಟೈಮ್ ಒಂದು 10 ನಿಮಿಷ ಸಿಕ್ಕಿದಾಗ ಪಟ ಅಂತ ಮರ್ಚಿಟ್ಬಿಟ್ಟು ಅಲ್ಲೇ ಬೀರುವಾಗೆ ಇಟ್ಬಿಡ್ತೀನಿ, ಆ ಥರ ಮಾಡ್ತೀನಿ. ಅವರು ಇನ್ನೂ ಚಿಕನ್ ಶಾಪಲ್ಲಿ ಇದ್ದಾರೆ, ಅವರು ಡೋರ್ ಕ್ಲೋಸ್ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ರೈಸ್ ಮಾಡಿ ಸಾಂಬಾರು ಮಾಡಿಬಿಡ್ತೀನಿ. ಹಾಗೆ ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಅಡುಗೆಗೆ ನಾನು ಇವತ್ತು ನೈಟ್ಗೆ ನಮಗಿಬ್ಬರೇ ಅಲ್ವಾ, ಹಾಗಾಗಿ ಸ್ವಲ್ಪ ರೈಸ್ ಮಾಡಿಕೊಂಡು ರಸಮ್ ಮಾಡ್ತಾಯಿದ್ದೀನಿ. ನನಗೆ ರಸಮ್ಮಲ್ಲಿ ಟೊಮೊಟೊ ರಸಮ್ ನಂಗೆ ತುಂಬಾ ಇಷ್ಟ, ಹಾಗಾಗಿ ಅದನ್ನೇ ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಮೆಹಂದಿ ಕ್ಲಾಸ್ ಕೂಡ ಇಲ್ಲ, ಅದ್ರ ಬದಲು ನಾವೇ ಪ್ರಾಕ್ಟೀಸ್ ಮಾಡಬೇಕಲ್ವ, ಡೈಲಿ ಒಂದೊಂದು ಡಿಸೈನ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಮೊನ್ನೆಯಿಂದ ಅಂದ್ಕೊಂಡು ಅರ್ಧ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಪೂರ್ತಿ ಡಿಸೈನ್ ಹಾಕೋಕ್ಕಾಗ್ತಾಯಿಲ್ಲ. ನೆನ್ನೆ ಒಂದು ನಾನ್ ಬ್ರೈಡಲ್ದು ಒಂದು ಹಾಕಿದ್ದೆ, ಬ್ರೈಡಲ್ಲೇ ಆದರೆ ಸಿಂಪಲ್ ಬ್ರೈಡಲ್ ಮೆಹಂದಿ ಹಾಕಿದ್ದೆ ಪೇಜ್ ಮೇಲೆ. ನನಗೆ ಯಾರೂ ಹ್ಯಾಂಡಲ್ಲಿ ಬಿಡಿಸ್ಕೊಳ್ಳೋರು ಯಾರೂ ಇಲ್ಲ ಇಲ್ಲಿ, ಅಷ್ಟು ಜನ ಗೊತ್ತಿಲ್ಲ. ಹಾಗಾಗಿ ಪೇಪರ್ ಮೇಲೆ ಅಭ್ಯಾಸ ಆಗಲಿ ಸ್ವಲ್ಪ ದಿವಸ ಅಂತ ಹೇಳ್ಬಿಟ್ಟು ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ. ಇವತ್ತು ನಾನು ಬೇಬಿ ಶವರ್ದು ಸಿಂಪಲ್ಲಾಗಿ ಬೇಬಿ ಶವರ್ದು ಹಾಕ್ತಾಯಿದ್ದೆ. ಹಾಗೆ ಮೆಹಂದಿ ಡಿಸೈನ್ಸ್ ನೀವು ಯಾವುದೆಲ್ಲ ಹಾಕಿದ್ದೀರಾ, ಪ್ರಾಕ್ಟೀಸ್ ಮಾಡೋಕ್ಕೆ ಯಾವುದೆಲ್ಲ ಮಾಡಿದ್ದೀರಾ ಅದನ್ನು ತೋರಿಸಿ ಅಂತ ಕೇಳಿದರೆ ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ತೀನಿ. ಅರ್ಧ ಬಿಡಿಸ್ದೆ, ಅಷ್ಟೊಳಗೆ ಕರೆಂಟ್ ಕೂಡ ಹೊರ್ಟೋಯ್ತು. ಆಮೇಲೆ ನನಗೆ ವ್ಲಾಗ್ ಕೂಡ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ, ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇನ್ನು ಯಾವಾಗ ಕರೆಂಟ್ ಬರುತ್ತೋ ಅಂತ ಹೇಳ್ಬಿಟ್ಟು ಕರೆಂಟೇ ಅವನು ಮಧ್ಯರಾತ್ರಿ ಕೊಟ್ಟಿದ್ದಾನೆ, ಅಲ್ಲಿವರೆಗೂ ಕರೆಂಟೇ ಬರಲಿಲ್ಲ. ಸೊ ಇವಾಗ ನಾನು ಮೊನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ದಂಥ ಮೆಹಂದಿ ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಫಸ್ಟು ನಮಗೆ ಸರ್ಟಿಫಿಕೇಟ್ಗೋಸ್ಕರ ಕಳಿಸ್ಬೇಕಾಗಿತ್ತು ಒಂದು ಮೆಹಂದಿ ಡಿಸೈನ್ನ. ನನಗೆ ಆವಾಗ ಯಾವುದು ತೋರಿಸ್ತೋ ಅದನ್ನೇ ಬೇಬಿ ಶವರ್ದು ಹಾಕಿ ಕಳಿಸಿದ್ದೆ. ಈ ಬೇಬಿ ಮಾತ್ರ ತುಂಬ ಕ್ಯೂಟಾಗಿ ಕರೆಕ್ಟಾಗಿ ಬಂದಿತ್ತು, ಆದರೆ ಅದ್ರ ಮೇಲೆ ಏನಿದೆ ಅಲ್ವಾ ಡಿಸೈನು, ಅದು ನನಗೆ ಯಾಕೋ ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಮೇಲ್ಗಡೆ ಮದರ್ದು ಏನಿದೆ ಅಲ್ವಾ ಅದು ಫೇಸ್ ಕೂಡ ಸ್ವಲ್ಪ ಇನ್ನೊಂದು ಚೂರು ಇದ್ದಾಗ ಬರಬೇಕಾಗಿತ್ತು ಬಾಡಿ, ಅದು ಬಿಟ್ಟರೆ ಓಕೆ. ಆದರೆ ತುಂಬ ಪರ್ಫೆಕ್ಟ್ ಅಂತಲೂ ನಾನು ಹೇಳಲ್ಲ, ಪ್ರಾಕ್ಟೀಸ್ ಮಾಡ್ತಾ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆ ಇದು ಸಿಂಪಲ್ ಬ್ರೈಡ್ ಮೆಹಂದಿನ ನಾನು ಟ್ರೈ ಮಾಡಿದ್ದೆ. ಇದು ನೋಡ್ಬೋದು, ಅಮ್ಮನ ಕೈಗೆ ಹಾಕಿದ್ದೆ ಮೇಲ್ಗಡೆ ಕೈದು, ಕೆಳಗಡೆದು ಮಾಮೂಲಿ ಥೀಮಲ್ಲಿ ಮಾಡ್ತಾರಲ್ವ ಆ ಥರದನ್ನ ನಾನು ಹಾಕಿದ್ದೆ.
ಈ ಡಿಸೈನ್ ಬಂದು ಸಿಂಪಲ್ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬ್ರೈಡ್ ಫೇಸ್ ಎಲ್ಲ ಏನು ನಾನು ಬಿಡಿಸಿಲ್ಲ, ಸಿಂಪಲಾಗಿ ಅಷ್ಟೇ. ಇದು ಕೂಡ ಓಕೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನನಗೆ ಫಸ್ಟು ಲೋಟಸ್ದು ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಯಾವ ಥರ ಹಾಕಬೇಕು, ಹೆಂಗೆ ಫಿಲ್ಲಿಂಗ್ ಮಾಡಬೇಕು, ಈ ಥರದ್ದೆಲ್ಲ ಗೊತ್ತಾಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದು ಬ್ರೈಡಲ್ ಫೇಸ್ ಟ್ರೈ ಮಾಡೋಣ, ಅಂದರೆ ತಾಯಿ ಮಗು ಇರೋ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನು ಬಿಡಿಸ್ದೆ. ಇದು ಅಷ್ಟೇ ಸ್ವಲ್ಪ ಅಷ್ಟು ನೀಟಾಗಿ ಮದರ್ ಫೇಸ್ ಏನು ಬಂದಿಲ್ಲ, ಓಕೆ ಅಂತ ಅನ್ನಿಸ್ತು ಅಷ್ಟೇ. ಹಾಗೆ ಇವತ್ತು ನಾನು ಯಾಕೆ ಪ್ರಾಕ್ಟೀಸ್ ಮಾಡ್ತಾಯಿದ್ನಲ್ಲ, ನೆನ್ನೆ ಕರೆಂಟ್ ಹೊರ್ಟೋಯ್ತಲ್ಲ, ಅದು ಇಷ್ಟು ಕರೆಕ್ಟಾಗಿ ಬಂದಿದೆ. ಅಂದರೆ ಅದೇ ಡ್ಯಾಡ್ ಟು ಬಿ ಮಾಮ್ ಟು ಬಿ ಅಂತ ಹಾಕ್ತಾರಲ್ವ, ಆ ಒಂದು ಇದನ್ನು. ಆ್ಯಂಡ್ ಇಲ್ಲಿ ಮಗು ಫೇಸ್ ಏನಾಯಿತು ಅಂದರೆ ಸ್ಮೈಲ್ದು ಸ್ವಲ್ಪ ದೊಡ್ಡದಾಗಿ ಆಗೋಯಿತು, ಅದು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಸೊ ಕೆಲವೊಂದಿಷ್ಟು ತಪ್ಪುಗಳಾಗುತ್ತೆ, ಪ್ರಾಕ್ಟೀಸ್ ಮಾಡ್ತಾ 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 ಬರುತ್ತೆ. ಆಮೇಲೆ ಹಾಕಿರೋ ಡಿಸೈನ್ ನೋಡಿ ನಗಬೇಡಿ, ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.